ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬಹಳ ಜನ ಕಮೆಂಟ್ಸ್ ಬಾಕ್ಸ್ಗಳಲ್ಲಿ ಸರ್ ಎಕ್ಸಾಮ್ 3 ರಿಸಲ್ಟ್ ನೋಡಲಿಕ್ಕೆ ಅದು ಎರರ್ 505 ಅಂತ ಬರ್ತಾ ಇದೆ ಅಂತ ಬಹಳ ಜನ ಒದ್ದಾಡ್ತಾ ಇದ್ದೀರಾ. ಭಾಳ ಜನ ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ. ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ತಾವುಗಳು ಏನು ಮಾಡಬೇಕು ಅಂತ ತೋರಿಸ್ತಾನೆ. ತಮ್ಮ ಬಳಿನಲ್ಲಿ ಮೊಬೈಲಲ್ಲಿ ಕ್ರೋಮ್ ಇರ್ಬೋದು ಅಥವಾ ಗೂಗಲ್ ಬ್ರೌಸರ್ ಇರ್ಬೋದಲ್ವ, ಅದರಲ್ಲಿ ಹೋಗಿಬಿಟ್ಟು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಕರ್ನಾಟಕ ನೋಡಿ KAR ಅಂತ ಬರೀಬೇಕು ಅಷ್ಟೇ, ರಿಸಲ್ಟ್ಸ್ ಆಯಿತಾ. KAR ರಿಸಲ್ಟ್ಸ್, ಏನು ಸ್ಪೇಸ್ ಇಲ್ಲ, ಡಾಟ್ ಕೊಟ್ಬಿಟ್ಟು nic.in ಸೆಕೆಂಡ್ PUC 2024 ಅಂತ ಕೊಡಿ ಆಯಿತಾ. ಅಷ್ಟು ಕೊಟ್ಟರೆ ಸಾಕು. ಈಗ ನೀವು ಅಷ್ಟು ಕೊಟ್ಬಿಟ್ಟು ಎಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ, ಓಕೆ ಅಂತ ಕೊಟ್ಟ ತಕ್ಷಣ ಅಥವಾ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಫಸ್ಟು ಲೈನ್ ಕಾಣುತ್ತಲ್ವ, ಸೆಕೆಂಡ್ PUC ಎಕ್ಸಾಮಿನೇಷನ್ 3 ರಿಸಲ್ಟ್ 2024 ಅಂತ, ಇದ್ರ ಮೇಲೆ ತಾವುಗಳು ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಲ್ವ ಎಲ್ಲರಿಗೂ ಕೂಡ. ಯಾವುದೇ ಮೊಬೈಲ್ ಆಗಿರ್ಬೋದು, ತಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ವರ್ಕ್ ಆಗುತ್ತೆ ಅಂದರೆ ಆ ಒಂದು ಮೊಬೈಲಲ್ಲಿ KAR results.nic.in ಸೆಕೆಂಡ್ PUC 2024 ಅಂತ ಕೊಡಿ. ಅದರಲ್ಲಿ ಇದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ, ಸೆಕೆಂಡ್ PUC ಎಕ್ಸಾಮಿನೇಷನ್ 3 ರಿಸಲ್ಟ್ಸ್ ಅಂತ ಬಹಳ ಓಪನ್ ಆಗಿರುತ್ತೆ. ಅವೆಲ್ಲ ನಮ್ಗೆ ಯಾವುದು ಬೇಡ, ತಾವುಗಳು ಇದನ್ನು ಕ್ಲಿಕ್ ಮಾಡಬೇಕು. ಒಂದನೇದರಲ್ಲಿ ಕ್ಲಿಕ್ ಮಾಡಿ. ಏನು ಗೊತ್ತಾಗಲಿಲ್ಲ ಅಂದರೆ ಭಾಳ ತಲೆ ಕೆಡಿಸ್ಕೋಬೇಡಿ. ಏನು ಗೊತ್ತಾಗಲಿಲ್ಲ ನೋಡಿ, ಇವೆಲ್ಲ ಅದರಲ್ಲಿ ಬರುವಂಥದ್ದು, ಇವೆಲ್ಲ ಯಾವುದು ನಮಗೆ ಬೇಡ, ಹೌದಲ್ವಾ. ಅದ್ರ ಮೇಲೆ ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ PUC 3 ರಿಸಲ್ಟ್ 2024 ಅಂತ. ಇಲ್ಲ ಸರ್ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋರು ದಯವಿಟ್ಟು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಟಕ್ ಅಂತ ಕ್ಲಿಕ್ ಮಾಡಿದರೆ ಟಿಕ್ ಅಂತ ಟಕ್ ಅಂತ ನಿಮಗೇನಾಗುತ್ತೆ ಅಂದರೆ ಇದೇ ಪೇಜ್ ಓಪನ್ ಆಗುತ್ತೆ. ಮತ್ತು ಯಾವುದು ಪೇಜಿಗೆ ಹೋಗುವ ತಾವುಗಳು ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಲ್ವಾ? ಓಕೆ, ವೆರಿ ಗುಡ್. ಈಗ ತಮ್ಮ ಕೆಲಸ ಏನು ಅಂದರೆ ಎಕ್ಸಾಮ್ ರಿಜಿಸ್ಟರ್ ನಂಬರನ್ನು ಇಟ್ಕೊಂಡಿರಬೇಕು. ಅದೇ ಎಕ್ಸಾಮ್ 1ಇಂದು, ಅದೇ ಎಕ್ಸಾಮ್ 2ದು, ಅದೇ ಎಕ್ಸಾಮ್ 3ದು ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ. ನಂತರದಲ್ಲಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ತಾವುಗಳು ಸೈನ್ಸೋ ಅಥವಾ ಕಾಮರ್ಸೋ ಆರ್ಟ್ಸೋ ಅಂತ ಫಸ್ಟ್ ತಾವುಗಳು ಸೆಲೆಕ್ಟ್ ಕಾಂಬಿನೇಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನೋಡಿ ಸಬ್ಜೆಕ್ಟನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ತೋರಿಸುತ್ತೆ, ಹೌದಾ. ಸೆಲೆಕ್ಟ್ ಕಾಂಬಿನೇಷನ್ ಯಾವುದು, ಸೈನ್ಸೋ ಆರ್ಟ್ಸೋ ಕಾಮರ್ಸೋ, ಇಲ್ಲಿ ತಾವುಗಳು ಸೆಲೆಕ್ಟ್ ಮಾಡಬೇಕು. ಇವರು ಸೆಲೆಕ್ಟ್ ಕಾಂಬಿನೇಷನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಬ್ಲೂ ಡಾಟ್ ಬಂದು ಆ ಡಾಟ್ ಮೇಲೆ ಕೂತ್ಕೊಳ್ಳುತ್ತೆ, ಸೈನ್ಸೋ ಆರ್ಟ್ಸೋ ಕಾಮರ್ಸೋ. ಇದಾದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಮಾರ್ಕ್ಸ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ತಾವುಗಳು ದಯವಿಟ್ಟು ರಿಸಲ್ಟನ್ನು ನೋಡಿದವರು ದಯವಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಪಡೆದಂಥ ಅಂಕಗಳು ಹೆಚ್ಚಾಯಿತು ಇದಾಯಿತು ಅಂತ ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹಾಗೂ ನಿಮ್ಮ ಒಂದು ಭರವಸೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇಟ್ಕೊಂಡು ಎಕ್ಸಾಮ್ 3 ಕೂಡ ಬರೆದ್ರಿ. ಇಲ್ಲಿಗೆ ಎಲ್ಲ ಎಕ್ಸಾಮ್ಗಳು ಸೆಕೆಂಡ್ ಇಯರಿಂದು ಮುಗಿದು ಹೋಯಿತು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಏನು ಚಿಂತೆ ಮಾಡಬೇಡಿ. ಏನು ಗೊತ್ತಾಗಲಿಲ್ಲ ಅಂದರೆ ನಾನು ಹೇಳಿದ್ನಲ್ವ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಪೇಜೇ ಓಪನ್ ಆಗುತ್ತೆ. ಯಾಕಂದರೆ ಬಹಳ ಮೊಬೈಲ್ಗಳಲ್ಲಿ ಪೇಜ್ ಓಪನ್ ಆಗ್ತಾಯಿಲ್ಲ, ಆ ಕಾರಣದಿಂದ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.